ನಾಳೆ ಜನವರಿ 29 ಬುಧವಾರದ ದಿನ ವಿಶೇಷವಾದ ಮೌನಿ ಅಮಾವಾಸ್ಯೆ ಬಂದಿದೆ. ಈ ದಿನ ಅಕ್ಕಿ ಹಿಟ್ಟು ಏಲಕ್ಕಿಯಿಂದ ಮಾಡುವ ಈ ಚಿಕ್ಕ ಪರಿಹಾರ ಬಡತನದಿಂದ ಮುಕ್ತಿ ನೀಡುತ್ತದೆ. ಎಂಥದ್ದೇ ಅನಾರೋಗ್ಯದ ಸಮಸ್ಯೆಗಳು ಇದ್ದರೂ ಕಳೆದು ಅಜ್ಞಾನದಿಂದ ಹೊರತರುತ್ತೆ. ಜೀವನದಲ್ಲಿ ಹೊಸ ಬದಲಾವಣೆ, ಶ್ರೀಮಂತಿಕೆ, ವಿಷ್ಣು ಬಲ ಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಈ ಎರಡು ಕೆಲಸವನ್ನು ನಾಳೆಯ ದಿನ ತಪ್ಪದೆ ಮಾಡಿ. ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾಳೆ ಮೌನಿ ಅಮಾವಾಸ್ಯೆಯ ದಿನ ವಿಷ್ಣು ದೇವರ ಈ ಅವತಾರವನ್ನು ಪೂಜಿಸುವವರಿಗೆ ಅನೇಕ ವಿಧವಾದಂತಹ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಅದೃಷ್ಟ, ನೆಮ್ಮದಿ, ಸುಖ ಜೀವನ ಪ್ರಾಪ್ತಿಯಾಗುತ್ತದೆ. ತಮಿಳುನಾಡಿನ ತಿರುವಳ್ಳೂರ್ ಎಂಬ ಕ್ಷೇತ್ರದಲ್ಲಿ ವೀರರಾಘವ ಸ್ವಾಮಿ ಎಂಬ ದೇವರಿದ್ದು ಇದು ಸಾಕ್ಷಾತ್ ಶ್ರೀ ವಿಷ್ಣು ದೇವರ ಅವತಾರವಾಗಿದೆ. ಈ ಅಮಾವಾಸ್ಯೆಯ ದಿನ ಯಾರು ಭಕ್ತಿಯಿಂದ ನಿಮ್ಮ ಮನೆಗಳಲ್ಲಿಯೇ ವೀರರಾಘವ ಸ್ವಾಮಿಯನ್ನು ಈ ವಿಧವಾಗಿ ನೆನೆದು ದೀಪವನ್ನು ಬೆಳಗಿಸುತ್ತೀರೋ ನಿಮ್ಮೆಲ್ಲ ಕಷ್ಟಗಳು ಖಚಿತವಾಗಿ ಕಳೆದು ಹೋಗುತ್ತದೆ. ನಾಳೆ ಏನು ಮಾಡಬೇಕು? ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಬೇಕಾದ್ರೆ 3 ಬಾರಿ ಪ್ರಯಾಗ ಎಂದು ಹೇಳಿ ಪುಣ್ಯ ನದಿಗಳನ್ನು ಸ್ಮರಿಸಿಕೊಂಡು ಸ್ನಾನವನ್ನ ಮಾಡಿ ನಂತರ ದೇವರ ಕೋಣೆಯಲ್ಲಿ ನಿಮ್ಮ ಮನೆಯಲ್ಲೇ ಇರುವಂತಹ ವಿಷ್ಣು ದೇವರಿಗೆ ಸಂಬಂಧಿಸಿದ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಳಿ. ರಾಮ, ಕೃಷ್ಣ, ಲಕ್ಷ್ಮೀ ನರಸಿಂಹಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಹೀಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಚಿತ್ರಪಟ ಅಥವಾ ವಿಗ್ರಹವನ್ನು ಏರ್ಪಾಡು ಮಾಡಿಕೊಂಡು ಮನಸ್ಸಿನಲ್ಲಿ ಇಲ್ಲಿ ತೋರಿಸುತ್ತಿರುವಂತಹ ವೀರರಾಘವ ಸ್ವಾಮಿಯವರ ರೂಪವನ್ನು ಸ್ಮರಿಸಿಕೊಳ್ಳಿ. ವಿಷ್ಣು ದೇವರಿಗೆ ತುಳಸಿ ದಳಗಳಿಂದ, ಸೇವಂತಿಗೆ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡು ನಂತರ ಈ ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿ ಹಿಟ್ಟು, ಸಕ್ಕರೆಯ ಪುಡಿ, ಏಲಕ್ಕಿಯ ಪುಡಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಹಾಲು ಅಥವಾ ನೀರಿನಿಂದ ಮಿಶ್ರಣವನ್ನು ಮಾಡಿ ದೀಪದ ಆಕಾರದಲ್ಲಿ ಕಲಸಿಕೊಳ್ಳಬೇಕು. ನಂತರ ತುಪ್ಪವನ್ನು ಹಾಕಿ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ಭಕ್ತಿಯಿಂದ ದೀಪಾರಾಧನೆ ಮಾಡಬೇಕು. ತಂದೆ ವೀರರಾಘವ ಸ್ವಾಮಿ, ಈ ಅಮಾವಾಸ್ಯೆಯ ದಿನ ಕುಂಭಮೇಳ ನಡೆಯುವಂತಹ ಸಂದರ್ಭದಲ್ಲಿ ಈ ದೀಪದ ಮೂಲಕ ನಿನಗೆ ನನ್ನ ಕುಟುಂಬದ ಪರವಾಗಿ ಬೇಡಿಕೊಳ್ತಾ ಇದ್ದೀನಿ. ಕುಟುಂಬದವರ ಆರೋಗ್ಯ ಚೆನ್ನಾಗಿಡು, ಮನೆಯ ಯಜಮಾನನಿಗೆ ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡು, ಕೆಲಸಗಳಲ್ಲಿ ಯಶಸ್ಸನ್ನು ನೀಡು ಅಂತ ಬೇಡಿಕೊಳ್ಬೇಕು. ದೀಪ ಉರಿದ ಮೇಲೆ ಅಕ್ಕಿ ಹಿಟ್ಟು, ಸಕ್ಕರೆ ಪುಡಿ ಹಾಕಿ ಬೆಳಗಿದಂತಹ ದೀಪವನ್ನು ಉಂಡೆಗಳಾಗಿ ಮಾಡಿ ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗಿ ವರ್ಷಪೂರ್ತಿ ವಿಷ್ಣು ಬಲ ನಿಮ್ಮ ಜೊತೆಗಿರುತ್ತೆ. ಕುಟುಂಬ ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ. ಬಡತನ ದೂರವಾಗಿ ಕುಟುಂಬದ ಏಳಿಗೆ ಖಚಿತವಾಗಿ ಆಗುತ್ತದೆ. ಇನ್ನು ಎರಡನೆಯದಾಗಿ ವೀರರಾಘವ ಸ್ವಾಮಿಗಳನ್ನ ಮನಸ್ಸಿನಲ್ಲಿಯೇ ನೆನೆದು ಚಿಕ್ಕದಾದ ತೆಳುವಾದ ಬೆಳ್ಳಿ ಬಳೆಯನ್ನ ಅಥವಾ ತಾಮ್ರದ ಬಳೆಯನ್ನ ನಿಮ್ಮ ಕೈಗೆ ಧರಿಸಿಕೊಳ್ಳಬೇಕು. ಧರಿಸುವ ಮುನ್ನ ವಿಷ್ಣು ದೇವರ ಮುಂದಿಟ್ಟು ನಂತರ ಸಂಕಲ್ಪ ಪೂರ್ವಕವಾಗಿ ಧರಿಸಬೇಕು. ಮುಖ್ಯವಾಗಿ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆ ಇದ್ದವರು ಇದನ್ನ ಧರಿಸಬೇಕು. ಆರೋಗ್ಯ ಸುಧಾರಿಸಿದ ನಂತರ ಸಾಧ್ಯವಾದರೆ ತಿರುವಲ್ಲೂರು ಕ್ಷೇತ್ರ ದರ್ಶನ ಮಾಡಿ ಉಂಡಿಗೆ ಹಾಕಿ ಅಥವಾ ಮನೆಗೆ ಸಮೀಪದಲ್ಲಿ ಇರುವಂತಹ ವಿಷ್ಣು ಆಲಯದ ಉಂಡಿಗೆ ಹಾಕಿ ಬರಬೇಕು. ಇದರ ಜೊತೆಗೆ ನಾಳೆ ರಾತ್ರಿ 7 ಗಂಟೆಯ ನಂತರ ಅಮ್ಮನವರ ನಾಮಗಳನ್ನು ಪಠಿಸಬೇಕು. ಲಲಿತಾ ಸಹಸ್ರನಾಮ ಆಗಿರ್ಬೋದು, ಚಂಡಿ ಕವಚ ಪಾರಾಯಣ ಮಾಡೋದಾಗಿರ್ಬೋದು ಮಾಡಿಕೊಳ್ಳಿ. ಇದರಿಂದ ಕೆಟ್ಟ ಶಕ್ತಿಗಳು ಮನೆಯಿಂದ ತೊಲಗಿ ಹೋಗುತ್ತದೆ. ಈ ಮೌನಿ ಅಮಾವಾಸ್ಯೆಯ ದಿನ ಬಿಳಿ ಬಣ್ಣದ ಪುಷ್ಪಗಳನ್ನು ನದಿಯಲ್ಲಿ, ಸಮುದ್ರಗಳಲ್ಲಿ, ಪವಿತ್ರ ಕಲ್ಯಾಣಿಗಳಲ್ಲಿ ಬಿಟ್ಟು ಓಂ ಲಕ್ಷ್ಮಿಯೇ ನಮಃ ಎಂದು ಹೇಳಿ. ಇದರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ದಾರಿದ್ರ್ಯ ದೂರವಾಗುತ್ತದೆ. ಕಷ್ಟಗಳೆಲ್ಲ ದೂರವಾಗಿ ಹಣದ ಏಳಿಗೆ, ಸುಖ ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಯಬಾರದು. ಮದ್ಯಪಾನ, ಮಾಂಸಾಹಾರ ಮಾಡಬಾರದು. ರಾತ್ರಿ ಸಮಯದಲ್ಲಿ ಅಲ್ಪ ಆಹಾರವನ್ನು ಸೇವಿಸಬೇಕು. ರಾತ್ರಿ ಸಮಯದಲ್ಲಿ ದೂರ ಪ್ರಯಾಣ ಮಾಡಬಾರದು. ಕಗ್ಗತ್ತಲ ಪ್ರದೇಶಗಳಿಗೆ ಹೋಗಬಾರದು. ಈ ದಿನ ಮಾಡಬೇಕಾದಂತಹ ದಾನಗಳು ಏನು, ಎಳ್ಳಿನಿಂದ ಯಾವ ಕೆಲಸ ಮಾಡಬೇಕು ಅಂತ ಕಳೆದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಆ ವಿಡಿಯೋ ಕೂಡ ನೀವು ನೋಡಬಹುದು. ಈ ದಿನ ಯಾವ ಕೆಲಸವನ್ನು ಕೂಡ ಮಾಡಲು
ಸಾಧ್ಯವಾಗದಿದ್ದವರು ದುರ್ಗಾದೇವಿಯ ಆಲಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ನಿಂಬೆ ಹಾರವನ್ನು ದೇವಿಗೆ ಅರ್ಪಿಸಿ. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಹಂಚಿ ಬನ್ನಿ. ಇಲ್ಲ ವಿಷ್ಣು ದೇವರ ಆಲಯಕ್ಕೆ ತೆರಳಿ ತುಳಸಿ ಮಾಲೆಯನ್ನು ಅರ್ಪಿಸಿ ಮನೆಗೆ ಬನ್ನಿ. ನೋಡಿದ್ರಲ್ಲ, ಮೌನಿ ಅಮಾವಾಸ್ಯೆಯ ದಿನ ಯಾವೆಲ್ಲ ವಿಧಿ ವಿಧಾನಗಳನ್ನ ಪಾಲಿಸ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ತಪ್ಪದೇ ಜೈ ಮಹಾವಿಷ್ಣು, ಜೈ ವೀರ ರಾಘವ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.